ಓಂ ಶ್ರೀ ಗಣೇಶಾಯ ನಮಃ. ಪ್ರಿಯ ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ದರ್ಶನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದಿನ ಈ ವಿಶೇಷ ಹಾಗೂ ಅತ್ಯಂತ ಮಹತ್ವದ ಮಾಹಿತಿಯಲ್ಲಿ ನಾವು ನೋಡಲಿರುವುದು ವೃಶ್ಚಿಕ ರಾಶಿಯವರ 2026 ಭವಿಷ್ಯವಾಣಿ ಸಂಪೂರ್ಣ ವಿಶ್ಲೇಷಣೆ. ನಿಮ್ಮ ಜೀವನದಲ್ಲಿ ನಡೆಯಲಿರುವ ದೊಡ್ಡ ಬದಲಾವಣೆಗಳು, ಹಣಕಾಸಿನ ಏರಿಳಿತಗಳು, ಉದ್ಯೋಗದ ಬೆಳವಣಿಗೆ, ವ್ಯಾಪಾರ ಲಾಭಗಳು, ಕುಟುಂಬ ಸಂಬಂಧಗಳು, ಆರೋಗ್ಯದ ಸ್ಥಿತಿ ಹಾಗೂ ಅದೃಷ್ಟದ ದಾರಿ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ಮಾಹಿತಿಯನ್ನು ಕೊನೆಯವರೆಗೂ ಗಮನದಿಂದ ಕೇಳಿದರೆ ನಿಮ್ಮ ಜೀವನಕ್ಕೆ ಬಹಳ ಉಪಯುಕ್ತ ಮಾರ್ಗದರ್ಶನ ಸಿಗುತ್ತದೆ. ವೃಶ್ಚಿಕ ರಾಶಿಯ ಸ್ವಭಾವ ಮತ್ತು ಶಕ್ತಿ. ವೃಶ್ಚಿಕ ರಾಶಿಯವರು ಅತ್ಯಂತ ಧೈರ್ಯಶಾಲಿಗಳು, ತೀವ್ರ ಮನಸ್ಸಿನವರು ಮತ್ತು ಗಂಭೀರ ಚಿಂತನೆಯವರಾಗಿರುತ್ತಾರೆ. ಇವರಲ್ಲಿ ಸಹಜವಾಗಿ ಒಂದು ವಿಶೇಷ ಆಕರ್ಷಣೆ ಮತ್ತು ಆತ್ಮಶಕ್ತಿ ಇರುತ್ತದೆ. ಒಮ್ಮೆ ಯಾರನ್ನಾದರೂ ನಂಬಿದರೆ ಜೀವನ ಪೂರ್ತಿ ನಂಬಿಕೆ ಇಡುತ್ತಾರೆ. ಆದರೆ ಮೋಸ ಮಾಡಿದವರನ್ನು ಸುಲಭವಾಗಿ ಮರೆತುಕೊಳ್ಳುವುದಿಲ್ಲ. ಒಳಗಿನಿಂದ ತುಂಬ ಶಕ್ತಿಶಾಲಿ ವ್ಯಕ್ತಿತ್ವ. ಸಂಕಷ್ಟ ಬಂದಾಗ ಭಯಪಡುವುದಿಲ್ಲ, ಎದುರಿಸುತ್ತಾರೆ. ಇವರ ಜೀವನದಲ್ಲಿ ಏರುಪೇರುಗಳು ಹೆಚ್ಚಾಗಿರುತ್ತವೆ, ಆದರೆ ಅಂತಿಮವಾಗಿ ಯಶಸ್ಸು ಇವರ ಕಡೆ ಬರುತ್ತದೆ. ಫ್ಯೂಜಿನ್ ವಿಟಿಎನ್ ಪ್ರಮುಖ ಬದಲಾವಣೆಗಳು. ಈ ಅವಧಿಯಲ್ಲಿ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಸಂಭವಿಸುತ್ತವೆ. ಬಹಳ ದಿನಗಳಿಂದ ನಿಂತಿದ್ದ ಕೆಲಸಗಳು ಮತ್ತೆ ಚುರುಕಾಗುತ್ತವೆ. ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ನಮಸ್ಕಾರ ಸ್ನೇಹಿತರೆ, ನಿಮ್ಮ ರಾಶಿ ಭವಿಷ್ಯ, ಜ್ಯೋತಿಷ್ಯ ಪರಿಹಾರಗಳು ಮತ್ತು ಜೀವನ ಮಾರ್ಗದರ್ಶನಕ್ಕಾಗಿ ಈಗಲೇ ಜ್ಯೋತಿಷ್ಯ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಹೊಸ ವಿಡಿಯೋಗಳು ನಿಮ್ಮ ಅದೃಷ್ಟವನ್ನು ಬದಲಾಯಿಸಲು ಸಹಾಯ ಮಾಡುತ್ತವೆ. ಹೊಳೆಯ ಸಮಸ್ಯೆಗಳು ನಿಧಾನವಾಗಿ ಪರಿಹಾರವಾಗುತ್ತವೆ. ಮನಸ್ಸಿನ ಒತ್ತಡ ಕಡಿಮೆಯಾಗುತ್ತದೆ. ನಿಮ್ಮ ಜೀವನದಲ್ಲಿ ಹೊಸ ಆರಂಭ ಎನ್ನಬಹುದಾದ ಒಂದು ಹಂತ ಆರಂಭವಾಗುತ್ತದೆ. BAISRK ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಬೆಳವಣಿಗೆ. ಉದ್ಯೋಗದಲ್ಲಿರುವವರಿಗೆ ಇದು ಅತ್ಯಂತ ಉತ್ತಮ ಸಮಯವಾಗಿದೆ. ಕೆಲಸದ ಸ್ಥಳದಲ್ಲಿ ಗೌರವ ಹೆಚ್ಚಾಗುತ್ತದೆ. ನಿಮ್ಮ ಮಾತಿಗೆ ಮಹತ್ವ ಸಿಗುತ್ತದೆ. ಹೊಸ ಜವಾಬ್ದಾರಿಗಳು ನಿಮ್ಮ ಕಡೆ ಬರುತ್ತವೆ. ಮೇಲಾಧಿಕಾರಿಗಳ ಸಹಕಾರ ದೊರೆಯುತ್ತದೆ. ಪದೋನ್ನತಿ ಅಥವಾ ವೇತನ ಹೆಚ್ಚಳ ಸಾಧ್ಯತೆಯಿದೆ. ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರು ಸೇರುತ್ತಾರೆ. ಹೊಳೆಯ ನಷ್ಟಗಳು ನಿಧಾನವಾಗಿ ಸರಿಯಾಗುತ್ತವೆ. ಹೊಸ ಒಪ್ಪಂದಗಳಿಂದ ಲಾಭ ಬರುತ್ತದೆ. ದೊಡ್ಡ ಹೂಡಿಕೆ ಮಾಡುವಾಗ ಮಾತ್ರ ಎಚ್ಚರಿಕೆ ಅಗತ್ಯ. ECOEM ಹಣಕಾಸಿನ ಸ್ಥಿತಿ. ಹಣಕಾಸಿನ ವಿಚಾರದಲ್ಲಿ ಈ ಸಮಯ ಮಿಶ್ರ ಫಲ ನೀಡುತ್ತದೆ. ಒಂದು ಕಡೆ ಆದಾಯ ಹೆಚ್ಚಾಗುತ್ತದೆ, ಮತ್ತೊಂದು ಕಡೆ ಖರ್ಚು ಕೂಡ ಹೆಚ್ಚಾಗಬಹುದು. ಹೊಳೆಯ ಸಾಲ ತೀರಿಸುವ ಅವಕಾಶ ಬರುತ್ತದೆ. ಹೊಸ ಆದಾಯದ ಮಾರ್ಗಗಳು ತೆರೆಯುತ್ತವೆ. ಮನೆ, ವಾಹನ ಅಥವಾ ಭೂಮಿ ಖರೀದಿ ಯೋಚನೆ ಸಾಧ್ಯ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಬೇಕು. ಸರಿಯಾದ ಹಣ ನಿರ್ವಹಣೆ ಮಾಡಿದರೆ ಭವಿಷ್ಯದಲ್ಲಿ ದೊಡ್ಡ ಲಾಭ ಸಿಗುತ್ತದೆ. ಹೌಸ್ ಬಿಲ್ಡಿಂಗ್ ವಿತ್ ಗಾರ್ಡನ್ ಕುಟುಂಬ ಜೀವನ. ಕುಟುಂಬ ಜೀವನದಲ್ಲಿ ಕೆಲವೊಮ್ಮೆ ಸಣ್ಣ ಮನಸ್ತಾಪಗಳು ಬರಬಹುದು, ಆದರೆ ಅವು ಶಾಶ್ವತವಾಗುವುದಿಲ್ಲ. ಮನೆಯವರ ಜೊತೆ ಸಂಬಂಧಗಳು ಗಟ್ಟಿಯಾಗುತ್ತವೆ. ಪತಿ-ಪತ್ನಿ ನಡುವೆ ಪ್ರೀತಿ ಹೆಚ್ಚಾಗುತ್ತದೆ. ಹಿರಿಯರ ಆಶೀರ್ವಾದ ದೊರೆಯುತ್ತದೆ. ಮನೆಗೆ ಶಾಂತಿ ಮತ್ತು ಸಂತೋಷ ಬರುತ್ತದೆ. ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯುವುದು ಬಹಳ ಮುಖ್ಯ. ರೆಡ್ ಹಾರ್ಟ್ ಪ್ರೀತಿ ಮತ್ತು ಸಂಬಂಧಗಳು. ಪ್ರೀತಿಯ ವಿಚಾರದಲ್ಲಿ ಉತ್ತಮ ಬೆಳವಣಿಗೆ ಕಾಣುತ್ತದೆ. ಹೊಸ ಸಂಬಂಧಗಳ ಅವಕಾಶಗಳು ಬರುತ್ತವೆ. ಹೊಳೆಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸರಿಯಾಗುತ್ತವೆ. ಪ್ರೀತಿ ಸಂಬಂಧಗಳು ಗಟ್ಟಿಯಾಗುತ್ತವೆ. ಸಹನೆ ಮತ್ತು ನಂಬಿಕೆ ಈ ಅವಧಿಯಲ್ಲಿ ಬಹಳ ಮುಖ್ಯ. ಪರ್ಸನ್ ಮೆಡಿಟೇಟಿಂಗ್ ಆರೋಗ್ಯದ ಸಲಹೆ. ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕು. ಮಾನಸಿಕ ಒತ್ತಡ ಸಾಧ್ಯತೆಯಿದೆ. ನಿದ್ರೆ ಸರಿಯಾಗಿ ಪಡೆಯಬೇಕು. ಆಹಾರ ನಿಯಮ ಪಾಲನೆ ಅಗತ್ಯ. ಹೆಚ್ಚು ಕೆಲಸದಿಂದ ಆಯಾಸ ಆಗಬಹುದು. ಧ್ಯಾನ, ಯೋಗ ಮತ್ತು ಪ್ರಾಣಾಯಾಮದಿಂದ ಉತ್ತಮ ಫಲ ಸಿಗುತ್ತದೆ. ಬುಕ್ಸ್ ವಿದ್ಯಾಭ್ಯಾಸ ಮತ್ತು ವಿದ್ಯಾರ್ಥಿಗಳು. ವಿದ್ಯಾರ್ಥಿಗಳಿಗೆ ಇದು ಉತ್ತಮ ಸಮಯ. ಓದಿನಲ್ಲಿ ಗಮನ ಹೆಚ್ಚಾಗುತ್ತದೆ. ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಸಿಗಬಹುದು. ಗುರುಗಳ ಸಹಾಯ ದೊರೆಯುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಾಧ್ಯ. STORE ಪ್ರೇಯರ್ ಹ್ಯಾಂಡ್ಸ್ ವಿಶೇಷ ಪರಿಹಾರಗಳು ಮತ್ತು ದೇವಸ್ಥಾನಗಳ ಮಹತ್ವ. ವೃಶ್ಚಿಕ ರಾಶಿಯವರಿಗೆ ಈ ಅವಧಿಯಲ್ಲಿ ದೇವರ ಆಶೀರ್ವಾದ ಅತ್ಯಂತ ಮುಖ್ಯ. ಸರಿಯಾದ ದೇವಾಲಯ ದರ್ಶನ ಮತ್ತು ಪೂಜೆ ಮಾಡಿದರೆ ಜೀವನದ ಅಡ್ಡಿಗಳು ಕಡಿಮೆಯಾಗುತ್ತವೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಹಾಯ್ ಸ್ನೇಹಿತರೆ, ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ನನ್ನ ಚಾನೆಲ್ ಯಾರು ಫಾಲೋ ಮಾಡಿಲ್ಲ ಈಗಲೇ ಫಾಲೋ ಮಾಡಿ. ಒಂದು ಹನುಮಂತ ದೇವಾಲಯ ದರ್ಶನ ಅತ್ಯಂತ ಶಕ್ತಿಶಾಲಿ ಪರಿಹಾರ. ವೃಶ್ಚಿಕ ರಾಶಿಯವರಿಗೆ ಹನುಮಂತ ಸ್ವಾಮಿಯ ಆಶೀರ್ವಾದ ಬಹಳ ಮುಖ್ಯ. ಹನುಮಂತ ದೇವಸ್ಥಾನಕ್ಕೆ ಹೋದರೆ ಶತ್ರುಗಳಿಂದ ರಕ್ಷಣೆ ಸಿಗುತ್ತದೆ. ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.
ಕೆಲಸಗಳಲ್ಲಿ ಯಶಸ್ಸು ಬರುತ್ತದೆ, ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ. 2 ಮಂಗಳವಾರದಂದು ಹನುಮಂತ ದೇವಾಲಯಕ್ಕೆ ಹೋಗುವುದು ಅತ್ಯಂತ ಶುಭಕರ. ದೇವಾಲಯದಲ್ಲಿ ಮಾಡಬೇಕಾದವು: ಎಣ್ಣೆ ದೀಪ ಹಚ್ಚುವುದು, ಓಂ ಹನುಮತೇ ನಮಃ ಜಪಿಸುವುದು, ಕೆಂಪು ಹೂ ಅರ್ಪಿಸುವುದು. ಪ್ರಮುಖ ಹನುಮಂತ ದೇವಸ್ಥಾನಗಳು ಕರ್ನಾಟಕ: 1 ಕೋಟೆ ಆಂಜನೇಯ ದೇವಸ್ಥಾನ, ಬೆಂಗಳೂರು. ಈ ದೇವಸ್ಥಾನ ಬಹಳ ಶಕ್ತಿಶಾಲಿ ಹನುಮಂತ ದೇವಸ್ಥಾನಗಳಲ್ಲಿ ಒಂದು. ಇಲ್ಲಿ ಭಕ್ತಿಯಿಂದ ಪೂಜೆ ಮಾಡಿದರೆ ಕೆಲಸದ ಅಡ್ಡಿಗಳು ಕಡಿಮೆಯಾಗುತ್ತವೆ ಎಂದು ನಂಬಿಕೆಯಿದೆ. 2 ಚಾಮುಂಡಿ ಹಿಲ್ ಟೆಂಪಲ್, ಮೈಸೂರು. ಇದು ದುರ್ಗಾದೇವಿಯ ದೇವಸ್ಥಾನವಾಗಿದ್ದು ಶತ್ರುನಾಶ ಮತ್ತು ರಕ್ಷಣೆಗೆ ಬಹಳ ಶಕ್ತಿಶಾಲಿ ಸ್ಥಳವಾಗಿದೆ. 3 ಶಿವಾಲಯ ದರ್ಶನ. ವೃಶ್ಚಿಕ ರಾಶಿಯ ಅಧಿಪತಿ ಗ್ರಹ ಮಂಗಳ. ಮಂಗಳ ಮತ್ತು ಶಿವನ ಸಂಬಂಧ ಬಹಳ ಗಟ್ಟಿಯಾಗಿದೆ. ಶಿವಾಲಯಕ್ಕೆ ಹೋದರೆ ಮನಃಶಾಂತಿ ಸಿಗುತ್ತದೆ, ಕಷ್ಟಗಳು ಕಡಿಮೆಯಾಗುತ್ತವೆ, ಜೀವನದಲ್ಲಿ ಸ್ಥಿರತೆ ಬರುತ್ತದೆ. ಮುರುಡೇಶ್ವರ ಟೆಂಪಲ್. ಈ ಶಿವಾಲಯವು ಸಮುದ್ರ ತೀರದಲ್ಲಿ ಇರುವ ಅತ್ಯಂತ ಪ್ರಸಿದ್ಧ ದೇವಸ್ಥಾನವಾಗಿದೆ. ಇಲ್ಲಿ ಶಿವನ ದರ್ಶನ ಮಾಡಿದರೆ ಜೀವನದ ಭಯಗಳು ಕಡಿಮೆಯಾಗುತ್ತವೆ ಎಂದು ನಂಬಿಕೆಯಿದೆ. ಮುರುಡೇಶ್ವರದಲ್ಲಿ ರುದ್ರಾಭಿಷೇಕ ಮಾಡುವುದು ಉತ್ತಮ. ಬಿಲ್ವಪತ್ರ ಅರ್ಪಿಸುವುದು ಶುಭಕರ. ಓಂ ನಮಃಶಿವಾಯ ಜಪ ಅತ್ಯಂತ ಶಕ್ತಿಶಾಲಿ. ಸರಳ ಮನೆ ಪರಿಹಾರಗಳು: ಪ್ರತಿದಿನ ದೀಪ ಹಚ್ಚಿ ದೇವರನ್ನು ಪ್ರಾರ್ಥನೆ ಮಾಡಬೇಕು. ಮಂಗಳವಾರ ಹನುಮಂತನ ಜಪ ಮಾಡಬೇಕು. ಶಿವರಾತ್ರಿಯಲ್ಲಿ ಉಪವಾಸ ಅಥವಾ ಪೂಜೆ ಮಾಡುವುದು ಉತ್ತಮ. ಕೆಂಪು ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ಶುಭಕರ. ಲಕ್ಕಿ ಇನ್ಫಾರ್ಮೇಷನ್: ಅದೃಷ್ಟ ಸಂಖ್ಯೆ 9. ಅದೃಷ್ಟ ಬಣ್ಣ ಕೆಂಪು. ಶುಭ ದಿನ ಮಂಗಳವಾರ. ಅಂತಿಮ ಸಂದೇಶ: ಒಟ್ಟಾರೆ ಹೇಳುವುದಾದರೆ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಈಗ ಹೊಸ ಬೆಳಕಿನ ಕಾಲ ಆರಂಭವಾಗುತ್ತಿದೆ. ಕಷ್ಟಗಳು ನಿಧಾನವಾಗಿ ದೂರವಾಗಿ ಯಶಸ್ಸು ನಿಮ್ಮ ಕಡೆ ಬರುತ್ತಿದೆ. ದೇವರ ಭಕ್ತಿ, ಪರಿಶ್ರಮ ಮತ್ತು ಆತ್ಮವಿಶ್ವಾಸ ಇವು 3 ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಈ ಮಾಹಿತಿಯನ್ನು ಇಷ್ಟಪಟ್ಟಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಜ್ಯೋತಿಷ್ಯ ದರ್ಶನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.